ಇವತ್ತಿನ ಚಾಲೆಂಜ್ ಸ್ಪರ್ಧೆ ಒಳಗಡೆ ಯಾರು ಗೆದ್ರು ಸರ್? ಚಾಲೆಂಜಿನ ಸ್ಪರ್ಧೆ ಒಳಗಡೆ ಯಾರು ಗೆದ್ರು ಸರ್ ಇವತ್ತು? ಸರ್, ನೀವು ಸ್ಪರ್ಧೆ ಒಳಗೆ ಯಾರು ಗೆದ್ರು ಅಂತ ಕೇಳ್ತಾ ಇದ್ದೀರಿ. ಸರ್, ನಾವು ಗೆಲ್ಲಬೇಕಾಗಿರೋ ಸ್ಪರ್ಧೆ 9ನೇ ತಾರೀಕು ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರನ್ನ ಗೆಲ್ಲಿಸಿ ವಿಧಾನಸೌಧದ 3ನೇ ಮಾಡಿ ಕಳಿಸ್ಬೇಕಾಗಿರೋಂಥದ್ದು. ಅದು ಬಿಟ್ಟು ಯಾರೋ ಅವರ ಪ್ರಚಾರಕ್ಕೆ ನಾನು ಭಾಳ ಬುದ್ಧಿವಂತ ಅಂತ ಅನಿಸ್ಕೊಳ್ಳೋದಕ್ಕೆ ಎಲುಬಿಲ್ಲದ ನಾಲಿಗೆಯ ಮಾತುಗಳನ್ನು ಆಡೋರ ವಿಚಾರದಲ್ಲಿ ನಾವು ಪಂದ್ಯವನ್ನು ಕಟ್ಟಲಿಕ್ಕೆ ತಯಾರಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಇವತ್ತು ಯಾಕೆ ಈ ಹೈಡ್ರಾಮಾ ಎಲ್ಲ ಅದಕ್ಕೆ ಅಂತ ಸರ್? ಇದು ಇವತ್ತೆಲ್ಲ ಫುಲ್ ಹೈಡ್ರಾಮಾನೇ ಆಯ್ತದು. ಹೇಳ್ತೀನಿ. ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲ್ಲ, ಅವ್ರ ಪ್ರಶ್ನೆಗೆ. ಹೈಡ್ರಾಮಾ ಏನು ಅವಶ್ಯಕತೆ? ಹೈಡ್ರಾಮಾ ಅವಶ್ಯಕತೆ ಅಂತ ತಾವು ಕೇಳ್ತಾ ಇದ್ದೀರಿ. ಸರ್, ನಾನೊಬ್ಬ ರಾಷ್ಟ್ರೀಯ ಪಕ್ಷದ ಒಬ್ಬ ಕಾರ್ಯಕರ್ತ. ನಾವು ರಾಷ್ಟ್ರೀಯ ಪಕ್ಷವನ್ನು ನಾವು ಮಾತೃ ಸಮಾನ ಪೂಜೆ ಮಾಡೋ ಅಂಥವ್ರು, ಗೌರವ ಕೊಡೋ ಅಂಥವ್ರು. ಅವರು ಒಬ್ಬ ಶಾಸಕ ಆಗಿರ್ಬೋದು, ಆದರೆ ಪಕ್ಷದ ಬಗ್ಗೆ ಮಾತನಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಪಕ್ಷದ ಒಬ್ಬ ಕಾರ್ಯಕರ್ತನನ್ನು ಅವನೇನಾದರೂ ತಪ್ಪು ಮಾಡ್ದ ಅಂದರೆ ಅವನ ಬಗ್ಗೆ ದೂಷಿಸಲಿ. ಅದು ಬಿಟ್ಟು ಇಡೀ ಪಕ್ಷಕ್ಕೇ ಮಾತನಾಡ್ತಾರೆ ಅಂದರೆ ಅದನ್ನು ಕೇಳಿಕೊಂಡು ಸುಮ್ಮನಿರೋ ಅಂಥದ್ದು ಬಿ ಜೆ ಪಿ ಕಾರ್ಯಕರ್ತರದಲ್ಲ. ಇದು ಅಹಿಂದಕ್ಕೆ ಅವಮಾನ ಮಾಡಿದ್ದಾರೆ, ಚಪ್ಪಲಿ ತೋರಿಸಿ ನಾ ಅಹಿಂದ ಹುಡುಗ, ಅಹಿಂದಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೋಡ್ರಿ ಸರ್, ಅವರು ಅಹಿಂದ ಅಂತಲೂ ಹೇಳ್ಕೋಬೋದು, ಇನ್ನೊಂದು ಹೇಳ್ಕೋಬೋದು, ಮತ್ತೊಂದು ಹೇಳ್ಕೋಬೋದು. ಸರ್, ಅವರು ಮಾಡಿರ್ತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರಿಗೆ ಅಪಮಾನ ಮಾಡಿದ್ದಾರೆ. ನಾವೇನು ಹೇಳ್ತೀವಿ, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತೇಳಿ. ಅಂಥ ಪಕ್ಷಕ್ಕೆ ಅವ್ರು ಯಾವಾಗ ಅಪಮಾನ ಮಾಡಿದ್ದಾರೆ, ಕಾರ್ಯಕರ್ತರು ನೊಂದು ಅವರು ಏನು ಮಾಡಲಿಕ್ಕೂ ಏಸ್ದೇ ಇರೋಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಅವರನ್ನು ಹತೋಟಿಗೆ ತಂದುಕೊಂಡು ಈ ರೀತಿ ವರ್ತನೆ ಮಾಡಬೇಡ್ರಿ ಅಂಥೇಳಿ ನಾವು ಹೇಳಿರ್ತಕ್ಕಂಥದ್ದು. ಅವರು ಚಪ್ಪಲಿ ತೂರಿರ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷದವರ ಸಂಸ್ಕೃತಿ ಅಲ್ಲ. ಅದು ಯಾರೋ ಅವ್ರ ಕಡೆಯವರೋ ಯಾರೋ ತೂರ್ಕೊಂಡು ಅವರ ಒಂದು ಪ್ರಚಾರವನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಮಾಡಿರ್ಬೋದು ವಿನಃ ನಮ್ಮವರು ಮಾತ್ರ ಮಹಿಳೆಯರು ಅವರಿಗೆ ಪರಕೆ ಸೇವೆಯನ್ನು ಮಾಡಿದ್ರು. ಅವರಿಗೆ ಪರಕೆ ಸೇವೆಯನ್ನು ಮಾಡಿದ್ರು. ಪ್ರದೀಪ್ ಈಶ್ವರ್ಗೆ ಬಳೆ ತೊಡಿಸಿದ್ರು. ಅವರ ಏನು ಬಾಯಿ ಬಿಟ್ಟರೆ ಸಾಕು, ಅವರು ಏನು ಮಾತುಗಳು ಕರ್ನಾಟಕದ ಜನತೆ ನೋಡ್ತಾ ಇದೆ, ಆ ಬಾಯನ್ನು ತೊಳ್ಕೊಂಡು ಬರಲಿ ಅಂತೇಳಿ ಆ ಸ್ಯಾನಿಟೈಸರ್ನ ಅವ್ರಿಗೆ ಗಿಫ್ಟಾಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ತಾಯಂದರು ಇವತ್ತು ಮಾಡಿದ್ರು. ಸರ್, ಈಗ ಚಾಲೆಂಜನ್ನು ಹಾಕಿದ್ದೀವಿ, ಚಾಲೆಂಜಲ್ಲಿ ನಾವು ಗೆದ್ದಿದ್ದೀವಿ. ಯಾಕೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವರು ಏನು ಅವರ ಸ್ವಕ್ಷೇತ್ರ, ಮಾತೃಕ್ಷೇತ್ರ, ಅವ್ರು ಹುಟ್ಟಿದಂಥ ಊರಿಗೆ ಹೋಗುವಾಗೇ 200 250 300 ಜನ ಅವರ ಒಂದು ಪೊಲೀಸರನ್ನ, ಸಿಬ್ಬಂದಿಯವ್ರನ್ನ ಕರ್ಕೊಂಡೋಗೋಂಥ ಪರಿಸ್ಥಿತಿ ತಂದ್ಕೊಂಡಿದ್ದಾರೆ ಅವರು. ಅದೇ ರೀತಿ ಇವತ್ತು ದಾವಣಗೆರೆಯಲ್ಲಿ ಯಾವಾಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅವರಿಗೆ ಸವಾಲನ್ನು ಹಾಕಿದ್ರು, ಇಲ್ಲೂ ಸಹಿತ RPFನವರು, ಪೊಲೀಸರು, DYSPಯಿಂದ ಆದಿಯಾಗಿ ಸರ್ಕಲ್ ಇನ್ಸ್ಪೆಕ್ಟರ್ಗಳು, ಆಮೇಲೆ ಭಾರತೀಯ ಜನತಾ ಪಕ್ಷದವರು ಎಲ್ಲೂ ಹೋಗ್ಲಿದ್ದಂಗೆ ನಮಗೆಲ್ಲ ಬ್ಯಾರಿಕೇಡ್ ಹಾಕಿ ಅವ್ರ ಅಧಿಕಾರ ಇದೆ ಅಂತೇಳಿ ಈ ರೀತಿ ದುರ್ಬಳಕೆ ಮಾಡಿಕೊಂಡು ಅವರು 250-300 ಜನ ಪೊಲೀಸರನ್ನು ಹಿಡ್ಕೊಂಡು, ಸರ್ ಅದೇ ಥರ 250-300 ಜನ ಪೊಲೀಸರು ರಕ್ಷಣೆ ಕೊಡ್ತು ಅಂತಂದರೆ ಇಲ್ಲೇ ನನ್ನ ಪಕ್ಕಕ್ಕೆ ಈ ತಾಯಿ ನಿಂತಿದ್ದಾಳಲ್ಲ, ಪಾಕಿಸ್ತಾನಕ್ಕೆ ಬೇಕಾದ್ರೆ ಹೋಗಿ ಬಾಂಬ್ ಹಾಕಿ ಬರ್ತಾಳೆ, ಅಷ್ಟೊಂದು ರಕ್ಷಣೆ ಇತ್ತು ಅಂದರೆ. ಅದು ಯಾವುದು ಮಹಾ ಸರ್? ಅದು ಗೆಲುವಲ್ಲ. ಅದು ಒಬ್ಬ ಅಧಿಕಾರದಲ್ಲಿರ್ತಕ್ಕಂಥವ್ರು ಬರಬೇಕು. ಏನು ಮಾತಾಡಿದ್ದಾರೆ, ಪಾರ್ಟಿ ಆಫೀಸ್ ಮುಂದೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ರು. ಅಲ್ಲಿಗೆ ವಿಜಯಣ್ಣನ ಕರೆಸ್ರಿ, ಅನಂತಕುಮಾರ್ ಹೆಗಡೆ ಅವ್ರನ್ನ ಕರೆಸ್ರಿ, ಅಶೋಕ್ ಅಣ್ಣನ ಕರೆಸ್ರಿ, ಪ್ರತಾಪ್ ಸಿಂಹ. ಹೌದು, ಇವ್ರನ್ನ ಎದುರಿಸೋದಕ್ಕೆ ಅವರೆಲ್ಲ ಯಾಕೆ ಬೇಕು? ಅವ್ರನ್ನೆಲ್ಲ ಕರ್ಕೊಂಡು ಬಂದು ಈತನ್ನ ದೊಡ್ಡನ್ನು ಮಾಡೋ ಅಂಥ ಪ್ರಶ್ನೆನೇ ಇಲ್ಲ. ಅವರೆಲ್ಲ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋಂಥವ್ರು. ಹಾಗಾಗಿ ಸಣ್ಣ ಸಣ್ಣ ಕಾರ್ಯಕರ್ತರೇ ಅವ್ರನ್ನ ಇಲ್ಲಿ ಬರಲಿಲ್ಲದಂಗೆ ತಡೆದು ಅವ್ರನ್ನ ಅಲ್ಲಿಂದ ಅಲ್ಲಿಗೆ ಚಪ್ಪಲೆ ಪರಕೆ ಸೇವೆ, ಬಳೆ ತೊಡಸೋ ಅಂಥದ್ದು, ಈ ರೀತಿಯಾಗಿ ಗೌರವಯುತವಾಗಿ ನಾವು ಅವ್ರನ್ನ ಪ್ರತಿಭಟಿಸಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಭಿವೃದ್ಧಿ ವಿಚಾರ ಬಗ್ಗೆ ಚರ್ಚೆ ಆಗಬೇಕು, ಅಭಿವೃದ್ಧಿ ವಿಚಾರದಲ್ಲಿ ಚುನಾವಣೆ ಆಗಬೇಕು, ಆದರೆ ಈ ರೀತಿ ಹೈಡ್ರಾಮಾಗಳು ಯಾಕಂತ ಜನ ಕೇಳ್ತಾ ಇದ್ದಾರೆ. ನಾವು ನಮ್ಮ
ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರ ಪರವಾಗಿ ನಾವು ಪ್ರಚಾರವನ್ನು ಕೈಗೊಂಡಿದ್ವಿ. ಈ ಮಧ್ಯದಲ್ಲಿ ನಂದೆಲ್ಲಿ ಇಡ್ಲಿ ಅಂತೇಳಿ ಈತ ಬಂದು ಸುಮ್ಮನೆ ಅವತ್ತು ನಾಮಪತ್ರ ಸಲ್ಲಿಕೆ ದಿವಸ ಬಿ ಜೆ ಪಿಯರು ಅಯೋಗ್ಯರು, ಬಿ ಜೆ ಪಿಯರು ಇನ್ನೂ ಏನೇನೋ ಪದಗಳನ್ನು ಬಳಸಿದರು. ಆ ಪದನ ಅವ್ರ ಪಕ್ಷಕ್ಕೆ ಮತವನ್ನು ಕೇಳಬೇಕು, ಆ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅದು ಬಿಟ್ಟು ನಮ್ಮ ಇಡೀ ಪಕ್ಷಕ್ಕೇ ಇವರು ಅಸಭ್ಯವಾಗಿ ಮಾತನಾಡ್ತಾರೆ ಅಂತಂದರೆ ಕೇಳಿಸ್ಕೊಂಡು ಕೂರ್ಕೊಳ್ಳೋ ಅಂಥ ಜಾಯಮಾನ ಭಾರತೀಯ ಜನತಾ ಪಕ್ಷದವ್ರದ್ದಲ್ಲ. ಆತ ಅವರ ಕ್ಷೇತ್ರದಲ್ಲೇ ಸ್ಥಳೀಯ ಸಾಕಷ್ಟು ಸಂಸ್ಥೆಗಳಲ್ಲಿ DCC ಬ್ಯಾಂಕ್ ಇರ್ಬೋದು, ಆಮೇಲೆ ಸ್ಥಳೀಯ ಸಂಸ್ಥೆ ಅಧ್ಯಕ್ಷರ ಚುನಾವಣೆ ಇರ್ಬೋದು, ಹಾಲು ಒಕ್ಕೂಟ ಇರ್ಬೋದು, ಇನ್ನು 4-6 ಚುನಾವಣೆಗಳಲ್ಲಿ ಯಾವುದರಲ್ಲೂ ಕೂಡ ಗೆಲುವು ಸಾಧಿಸಿಲ್ಲ. ಆತ ಬಂದಿಲ್ಲಿ ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ ತಕ್ಷಣ ಏನು ಕಾಂಗ್ರೆಸ್ ಗೆದ್ದು ಬಿಡುತ್ತಾ? ಆತನ ಬಗ್ಗೆ ನಮ್ಮ ಕಾರ್ಯಕರ್ತರ ಜೊತೆಲಿ ಸಾರ್ವಜನಿಕರು ವಿರುದ್ಧವಾಗಿ ನಿಂತ್ಕೊಂಡಿದ್ರು. ಇವತ್ತು ನೀವೆಲ್ಲ ನಿಮ್ಮ ಟಿವಿನಲ್ಲಿ ಬಿತ್ತರಿಸಿರ್ಬೋದು. ಹಾಗಾಗಿ ಅವರ ಏನು ವರ್ತನೆಯನ್ನು ನಾವು ವಿರೋಧಿಸಿದ್ದೀವಿ. ಇಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಇಲ್ಲ. ಆತನಿಗೆ ಏನು ಗೌರವ ಕೊಡಬೇಕು ಇವತ್ತು ದಾವಣಗೆರೆ ಜನತೆ, ಭಾರತೀಯ ಜನತಾ ಪಕ್ಷದವರು ಸರಿಯಾಗಿ ಅವರಿಗೆ ಗೌರವವನ್ನು ಕೊಟ್ಟು ಕಳಿಸಿದೆ. ಹೌದು, ನಮಗೆ ನಿನ್ನೆಯಿಂದನೂ ಕೂಡ ಎಲ್ಲ ಕಾರ್ಯಕರ್ತರಿಗೂ ಕರೆ ಮಾಡೋಂಥದ್ದು, ನೀವು ಹೋಗ್ಬೇಡ್ರಿ, ನಿಮಗೆ ಆ ಕೇಸ್ ಬೀಳುತ್ತೆ, ಈ ಕೇಸ್ ಬೀಳುತ್ತೆ, ಹಾಗೆ ಹೇಗೆ ಯಾವ ಭಯಕ್ಕೂ ನಮ್ಮ ಹುಡುಗರು ಎದುರಿಲ್ಲ. ಇವತ್ತು ನಾವು 1000ಕ್ಕಿಂತ ಹೆಚ್ಚು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ವಿ. ಅವರನ್ನು ಯಾವ ರೀತಿ ನಾವು ದಾವಣಗೆರೆಗೆ ಬಂದಾಗ ಅವರ ಮಾತಿಗೆ ತಕ್ಕಂತೆ ಅವ್ರಿಗೆ ಉತ್ತರವನ್ನು ಕೊಡಬೇಕು ನಮ್ಮ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಹಾಂ, ನೋಡ್ರಿ, ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿನೇ ಬೇರೆ. ಅಲ್ಲಿಯ ಕಾರ್ಯಕರ್ತರುಗಳು ಸಾಕಷ್ಟು ಜನ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ನೀವು ನಿಮ್ಮ ಕೆಲಸವನ್ನು ಮಾಡಿ ಕಳಿಸ್ರಿ, ಮುಂದಿನ ದಿನದಿಂದ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಅವ್ರ ಕ್ಷೇತ್ರದವರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕೆಸರಿನ ಮೇಲೆ ಮತ್ತೆ ಪುನಃ ಕಲ್ಲಾಕಿ ನಮ್ಮ ಕಾರ್ಯಕರ್ತರಿಗೆ ಸಿಡಿಸೋ ಅಂಥ ಕೆಲಸನ ನಾನು ಮಾಡಲಿಕ್ಕೆ ತಯಾರಿಲ್ಲ. ನಮಗೆ ಅಲ್ಲಿ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದವರು, ಕಾಂಗ್ರೆಸ್ನವರು ಸಹಿತ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ ದೂರವಾಣಿ ಕರೆ ಮೂಲಕ. ಈ ಕ್ಷಣದಿಂದ ಅವರಿಗೆ ಯಾವ ರೀತಿ ನಾವು ಗೌರವವನ್ನು ಕೊಡಬೇಕು, ಅವರ ಮಾತನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತೇಳಿ ಅಲ್ಲಿ ಜನರು ಕಾಯ್ತಾ ಇದ್ದಾರೆ. ಇನ್ನು ಮುಂದೆ ಆ 2ನೇ ಭಾಗವನ್ನು ಅವರು ಮಾಡ್ತಾರೆ. ಧನ್ಯವಾದ.